ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿ ಇಲ್ಲಿ ಅಕ್ರಮ ಚಟುವಟಿಕೆಯನ್ನು ಮಾಡೋದ್ರ ಜೊತೆಗೆ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿದ್ದ ಅಕ್ರಮ ವಲಸಿಗರು ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ನಿಂದಾಗಿ ದಗ ಬೆಂಕಿ ಹೊತ್ತಿ ಉರಿತಾ ಇದೆ ಅನ್ನುವಂತ ಅನುಮಾನ. ಹೂತಿಟ್ಟ ಸಿಲಿಂಡರ್ ಸ್ಫೋಟದಿಂದಲೇ ಅಗ್ನಿ ದುರಂತ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ಹೂತಿಟ್ಟಿದ್ದ ಸಿಲಿಂಡರ್ ಛಿದ್ರವಾಗಿದೆ. ಬೇಗೂರು ವ್ಯಾಪ್ತಿಯಲ್ಲಿ ಆವರಿಸಿದ ಗ್ಯಾಸ್ ಸೋರಿಕೆಯ ವಾಸನೆ ಇದರಿಂದಾಗೇ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಗ್ಯಾಸ್ ಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ರು ಇವರು ಅಕ್ರಮವಾಗಿ. ಯಾವುದೇ ಮಾನ್ಯತೆಯೂ ಇರಲಿಲ್ಲ, ಯಾವುದೇ ಪರವಾನಗಿಯೂ ಇರಲಿಲ್ಲ. ಇವರು ಜನರ ಜೀವದ ಜೊತೆ ಆಟ ಆಡ್ತಾ ಇದ್ರು. ಅಲ್ಲಿದ್ದಂತ ಸ್ಥಳೀಕರ ಜೀವದ ಜೊತೆ ಇವರು ಆಟ ಆಡ್ತಾ ಇದ್ರು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ದುರಂತ ಆಗಿದ್ದಿದ್ರೆ ಯಾರದನ್ನು. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿ ಇಲ್ಲಿ ಅಕ್ರಮ ಚಟುವಟಿಕೆಯನ್ನು ಮಾಡೋದ್ರ ಜೊತೆಗೆ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿದ್ದ ಅಕ್ರಮ ವಲಸಿಗರು ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ನಿಂದಾಗಿ ದಗ ಬೆಂಕಿ ಹೊತ್ತಿ ಉರಿತಾ ಇದೆ ಅನ್ನುವಂತ ಅನುಮಾನ. ಹೂತಿಟ್ಟ ಸಿಲಿಂಡರ್ ಸ್ಫೋಟದಿಂದಲೇ ಅಗ್ನಿ ದುರಂತ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ಹೂತಿಟ್ಟಿದ್ದ ಸಿಲಿಂಡರ್ ಛಿದ್ರವಾಗಿದೆ. ಬೇಗೂರು ವ್ಯಾಪ್ತಿಯಲ್ಲಿ ಆವರಿಸಿದ ಗ್ಯಾಸ್ ಸೋರಿಕೆಯ ವಾಸನೆ ಇದರಿಂದಾಗೇ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಗ್ಯಾಸ್ ಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ರು ಇವರು ಅಕ್ರಮವಾಗಿ. ಯಾವುದೇ ಮಾನ್ಯತೆಯೂ ಇರಲಿಲ್ಲ, ಯಾವುದೇ ಪರವಾನಗಿಯೂ ಇರಲಿಲ್ಲ. ಇವರು ಜನರ ಜೀವದ ಜೊತೆ ಆಟ ಆಡ್ತಾ ಇದ್ರು. ಅಲ್ಲಿದ್ದಂತ ಸ್ಥಳೀಕರ ಜೀವದ ಜೊತೆ ಇವರು ಆಟ ಆಡ್ತಾ ಇದ್ರು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ದುರಂತ ಆಗಿದ್ದಿದ್ರೆ ಯಾರದನ್ನು. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿ ಇಲ್ಲಿ ಅಕ್ರಮ ಚಟುವಟಿಕೆಯನ್ನು ಮಾಡೋದ್ರ ಜೊತೆಗೆ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿದ್ದ ಅಕ್ರಮ ವಲಸಿಗರು ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ನಿಂದಾಗಿ ದಗ ಬೆಂಕಿ ಹೊತ್ತಿ ಉರಿತಾ ಇದೆ ಅನ್ನುವಂತ ಅನುಮಾನ. ಹೂತಿಟ್ಟ ಸಿಲಿಂಡರ್ ಸ್ಫೋಟದಿಂದಲೇ ಅಗ್ನಿ ದುರಂತ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ಹೂತಿಟ್ಟಿದ್ದ ಸಿಲಿಂಡರ್ ಛಿದ್ರವಾಗಿದೆ. ಬೇಗೂರು ವ್ಯಾಪ್ತಿಯಲ್ಲಿ ಆವರಿಸಿದ ಗ್ಯಾಸ್ ಸೋರಿಕೆಯ ವಾಸನೆ ಇದರಿಂದಾಗೇ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಗ್ಯಾಸ್ ಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ರು ಇವರು ಅಕ್ರಮವಾಗಿ. ಯಾವುದೇ ಮಾನ್ಯತೆಯೂ ಇರಲಿಲ್ಲ, ಯಾವುದೇ ಪರವಾನಗಿಯೂ ಇರಲಿಲ್ಲ. ಇವರು ಜನರ ಜೀವದ ಜೊತೆ ಆಟ ಆಡ್ತಾ ಇದ್ರು. ಅಲ್ಲಿದ್ದಂತ ಸ್ಥಳೀಕರ ಜೀವದ ಜೊತೆ ಇವರು ಆಟ ಆಡ್ತಾ ಇದ್ರು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ದುರಂತ ಆಗಿದ್ದಿದ್ರೆ ಯಾರದನ್ನು. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿ ಇಲ್ಲಿ ಅಕ್ರಮ ಚಟುವಟಿಕೆಯನ್ನು ಮಾಡೋದ್ರ ಜೊತೆಗೆ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿದ್ದ ಅಕ್ರಮ ವಲಸಿಗರು ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ನಿಂದಾಗಿ ದಗ ಬೆಂಕಿ ಹೊತ್ತಿ ಉರಿತಾ ಇದೆ ಅನ್ನುವಂತ ಅನುಮಾನ. ಹೂತಿಟ್ಟ ಸಿಲಿಂಡರ್ ಸ್ಫೋಟದಿಂದಲೇ ಅಗ್ನಿ ದುರಂತ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ಹೂತಿಟ್ಟಿದ್ದ ಸಿಲಿಂಡರ್ ಛಿದ್ರವಾಗಿದೆ. ಬೇಗೂರು ವ್ಯಾಪ್ತಿಯಲ್ಲಿ ಆವರಿಸಿದ ಗ್ಯಾಸ್ ಸೋರಿಕೆಯ ವಾಸನೆ ಇದರಿಂದಾಗೇ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಗ್ಯಾಸ್ ಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ರು ಇವರು ಅಕ್ರಮವಾಗಿ. ಯಾವುದೇ ಮಾನ್ಯತೆಯೂ ಇರಲಿಲ್ಲ, ಯಾವುದೇ ಪರವಾನಗಿಯೂ ಇರಲಿಲ್ಲ. ಇವರು ಜನರ ಜೀವದ ಜೊತೆ ಆಟ ಆಡ್ತಾ ಇದ್ರು. ಅಲ್ಲಿದ್ದಂತ ಸ್ಥಳೀಕರ ಜೀವದ ಜೊತೆ ಇವರು ಆಟ ಆಡ್ತಾ ಇದ್ರು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ದುರಂತ ಆಗಿದ್ದಿದ್ರೆ ಯಾರದನ್ನು. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಬಯಲಾಗಿದೆ.
ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿ ಇಲ್ಲಿ ಅಕ್ರಮ ಚಟುವಟಿಕೆಯನ್ನು ಮಾಡೋದ್ರ ಜೊತೆಗೆ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿದ್ದ ಅಕ್ರಮ ವಲಸಿಗರು ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ನಿಂದಾಗಿ ದಗ ಬೆಂಕಿ ಹೊತ್ತಿ ಉರಿತಾ ಇದೆ ಅನ್ನುವಂತ ಅನುಮಾನ. ಹೂತಿಟ್ಟ ಸಿಲಿಂಡರ್ ಸ್ಫೋಟದಿಂದಲೇ ಅಗ್ನಿ ದುರಂತ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ಹೂತಿಟ್ಟಿದ್ದ ಸಿಲಿಂಡರ್ ಛಿದ್ರವಾಗಿದೆ. ಬೇಗೂರು ವ್ಯಾಪ್ತಿಯಲ್ಲಿ ಆವರಿಸಿದ ಗ್ಯಾಸ್ ಸೋರಿಕೆಯ ವಾಸನೆ ಇದರಿಂದಾಗೇ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಗ್ಯಾಸ್ ಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ರು ಇವರು ಅಕ್ರಮವಾಗಿ. ಯಾವುದೇ ಮಾನ್ಯತೆಯೂ ಇರಲಿಲ್ಲ, ಯಾವುದೇ ಪರವಾನಗಿಯೂ ಇರಲಿಲ್ಲ. ಇವರು ಜನರ ಜೀವದ ಜೊತೆ ಆಟ ಆಡ್ತಾ ಇದ್ರು. ಅಲ್ಲಿದ್ದಂತ ಸ್ಥಳೀಕರ ಜೀವದ ಜೊತೆ ಇವರು ಆಟ ಆಡ್ತಾ ಇದ್ರು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ದುರಂತ ಆಗಿದ್ದಿದ್ರೆ ಯಾರದನ್ನು. ಬೆಂಗಳೂರಿನ ಬೇಗೂರು ಸ್ಫೋಟ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಗಳ ಮತ್ತೊಂದು ಮಹಾ ಕಳ್ಳಾಟ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿ ಇಲ್ಲಿ ಅಕ್ರಮ ಚಟುವಟಿಕೆಯನ್ನು ಮಾಡೋದ್ರ ಜೊತೆಗೆ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿದ್ದ ಅಕ್ರಮ ವಲಸಿಗರು ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ನಿಂದಾಗಿ ದಗ ಬೆಂಕಿ ಹೊತ್ತಿ ಉರಿತಾ ಇದೆ ಅನ್ನುವಂತ ಅನುಮಾನ. ಹೂತಿಟ್ಟ ಸಿಲಿಂಡರ್ ಸ್ಫೋಟದಿಂದಲೇ ಅಗ್ನಿ ದುರಂತ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ಹೂತಿಟ್ಟಿದ್ದ ಸಿಲಿಂಡರ್ ಛಿದ್ರವಾಗಿದೆ. ಬೇಗೂರು ವ್ಯಾಪ್ತಿಯಲ್ಲಿ ಆವರಿಸಿದ ಗ್ಯಾಸ್ ಸೋರಿಕೆಯ ವಾಸನೆ ಇದರಿಂದಾಗೇ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಗ್ಯಾಸ್ ಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ರು ಇವರು ಅಕ್ರಮವಾಗಿ. ಯಾವುದೇ ಮಾನ್ಯತೆಯೂ ಇರಲಿಲ್ಲ, ಯಾವುದೇ ಪರವಾನಗಿಯೂ ಇರಲಿಲ್ಲ. ಇವರು ಜನರ ಜೀವದ ಜೊತೆ ಆಟ ಆಡ್ತಾ ಇದ್ರು. ಅಲ್ಲಿದ್ದಂತ ಸ್ಥಳೀಕರ ಜೀವದ ಜೊತೆ ಇವರು ಆಟ ಆಡ್ತಾ ಇದ್ರು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ದುರಂತ ಆಗಿದ್ದಿದ್ರೆ ಯಾರದನ್ನು. ಸೆರೆಯಾಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ಇಲ್ಲಿ ಅಕ್ರಮವಾಗಿ ನೆಲೆಸಿ ಇಲ್ಲಿ ಅಕ್ರಮ ಚಟುವಟಿಕೆಯನ್ನು ಮಾಡೋದ್ರ ಜೊತೆಗೆ ನೆಲದಲ್ಲಿ ಹೂತಿಟ್ಟ ಸಿಲಿಂಡರ್ ದೃಶ್ಯ ಸೆರೆಯಾಗಿದೆ. ಬೇಗೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಹೂತು ಹಾಕಿದ್ದ ಅಕ್ರಮ ವಲಸಿಗರು ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ನಿಂದಾಗಿ ದಗ ಬೆಂಕಿ ಹೊತ್ತಿ ಉರಿತಾ ಇದೆ ಅನ್ನುವಂತ ಅನುಮಾನ. ಹೂತಿಟ್ಟ ಸಿಲಿಂಡರ್ ಸ್ಫೋಟದಿಂದಲೇ ಅಗ್ನಿ ದುರಂತ ಸಂಭವಿಸಿದೆ. ಸ್ಫೋಟದ ತೀವ್ರತೆಗೆ ಹೂತಿಟ್ಟಿದ್ದ ಸಿಲಿಂಡರ್ ಛಿದ್ರವಾಗಿದೆ. ಬೇಗೂರು ವ್ಯಾಪ್ತಿಯಲ್ಲಿ ಆವರಿಸಿದ ಗ್ಯಾಸ್ ಸೋರಿಕೆಯ ವಾಸನೆ ಇದರಿಂದಾಗೇ ಹಿಂಗಾಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಗ್ಯಾಸ್ ಫಿಲ್ಲಿಂಗ್ ದಂಧೆ ಮಾಡ್ತಾ ಇದ್ರು ಇವರು ಅಕ್ರಮವಾಗಿ. ಯಾವುದೇ ಮಾನ್ಯತೆಯೂ ಇರಲಿಲ್ಲ, ಯಾವುದೇ ಪರವಾನಗಿಯೂ ಇರಲಿಲ್ಲ. ಇವರು ಜನರ ಜೀವದ ಜೊತೆ ಆಟ ಆಡ್ತಾ ಇದ್ರು. ಅಲ್ಲಿದ್ದಂತ ಸ್ಥಳೀಕರ ಜೀವದ ಜೊತೆ ಇವರು ಆಟ ಆಡ್ತಾ ಇದ್ರು. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ದುರಂತ ಆಗಿದ್ದಿದ್ರೆ ಯಾರದನ್ನು.